ನಮಸ್ಕಾರ. ಎಲ್ಲರಿಗೂ ನವಚೇತನ ಚಾನಲ್ಗೆ ಸ್ವಾಗತ. ನಾನು ಸಂಧ್ಯಾ ಮಾಡುವ ನಮಸ್ಕಾರಗಳು. ಇವತ್ತು ನಾನು 2 ಟಿಪ್ಸ್ ಹೇಳ್ತೀನಿ. ಇದು ತುಂಬ ಇಂಪಾರ್ಟೆಂಟ್ ಟಿಪ್ಸು. ಈ ಪ್ರಪಂಚದಲ್ಲಿ ನಡೆಯೋ ಅಂಥ ಟಿಪ್ಸ್ ಇದು ಎಲ್ಲರೂ ತಿಳ್ಕೊಬೇಕಾಗಿರೋವಂಥ ಟಿಪ್ಸು. ಮೊದಲನೇ ಟಿಪ್ಸ್ ಏನು ಅಂದರೆ, ಈಗ ತುಂಬ ಜನಗಳ ಮನೆಯಲ್ಲಿ ಏನೋ ಒಂದು ಗಂಡನೂ ದುಡಿತಾನೆ, ಹೆಂಡ್ತಿನೂ ದುಡಿತಾಳೆ. ಆದ್ರೂ ಮನೆಯಲ್ಲಿ ಒಬ್ಬ ಮಕ್ಕಳು ಇಬ್ಬರು ಮಕ್ಕಳು ಇದ್ರೂ ಸಾಕಕ್ಕೆ ಅವ್ರ ಕೈನಾಗಲ್ಲ. ಇಬ್ಬರು ದುಡಿತಾರೆ, ಆದರೆ ಸಾಕಾಗ್ತಾಯಿರಲ್ಲ. ತುಂಬ ಅವ್ರಿಗೆ ಪ್ರಾಬ್ಲಮ್ ಏನು ಅಂದರೆ, ಸಾಲ ಮಾಡ್ಕೊಂಬಿಟ್ಟಿರ್ತಾರೆ. ಸಾಲ ಮಾಡಿಕೊಂಡು ಇಬ್ಬರು ಹೋಗಬೇಕು, ಬಾಡಿಗೆ ಮನೆ ಬೇರೆ ಬಾಡಿಗೆ ಕಟ್ಕೋಬೇಕು, ತೀರಿಸ್ಬೇಕು. ಈ ಥರ ಅದರಿಂದ ಏನಾಗುತ್ತೆ, ಕೆಲವರು ಮನೆಗಳಲ್ಲಿ ಹೆಣ್ಮಕ್ಳಿಗೆ ಒಂಥರ ಸ್ವಾಭಿಮಾನಗಳು ಜಾಸ್ತಿ. ಹೆಣ್ಮಕ್ಳಿಗೆ ಅಯ್ಯೋ ನಾವು ಎಲ್ಲರಂಗೆ ನಾವು ಇರಬೇಕು, ಎಲ್ಲರಂಗೆ ನಾವು ಚೆನ್ನಾಗಿ ಬಟ್ಟೆ ಹಾಕಬೇಕು, ಎಲ್ಲರಂಗೆ ನಾವು ಎಲ್ಲ ಕಡೆ ಹೋಗಬೇಕು ಬರಬೇಕು, ಏನೇನೋ ಆಸೆ ಇಟ್ಕೊಂಡಿರ್ತಾರೆ. ಆದರೆ ಮನೆಯೊಳಗೆ ಈ ಥರ ಪ್ರಾಬ್ಲಮ್ ಯಾರಿಗೂ ಹೇಳೋಕ್ಕೂ ಆಗೋಲ್ಲ. ಆ ಪ್ರಾಬ್ಲಮ್ಗಳನ್ನ ಏನಿದ್ರು ನಮ್ಮ ಮನೆ ಪ್ರಾಬ್ಲಮ್ ನಾವೇ ಅನುಭವಿಸ್ಬೇಕು ಹೊರತು ಬೇರೆಯವ್ರಿಗೆ ಯಾರಿಗೂ ಹೇಳ್ಕೊಳಕ್ಕಾಗಲ್ಲ. ಅದರಿಂದ ನಾವು ಈಗ ಹೆಣ್ಮಕ್ಳಿಗೆ ತುಂಬ ಜನ, ಕೆಲವ್ರಿಗೆ ಸೆನ್ಸಿಟಿವ್ ಮನಸ್ಸು ಅಂದರೆ ತುಂಬ ಸೂಕ್ಷ್ಮ ಜೀವಿಗಳಿರ್ತಾರೆ, ಅಂದರೆ ತುಂಬ ತಡ್ಕೊಳ್ಳೋ ಶಕ್ತಿ ಇರಲ್ಲ ಅಂಥ ಹೆಣ್ಮಕ್ಳುಗಳಿರ್ತಾರೆ. ಅದಕ್ಕೆ ನಾನು ಅವ್ರಿಗೆಲ್ಲ ಹೇಳೋದು ಒಂದೇ ಮಾತು, ಏನು ಅಂದರೆ ಆದಷ್ಟು ನೀವು ಫ್ರೀಯಾಗಿದ್ದಾಗ, ಇಲ್ಲ ನೀವು ಕೆಲಸ ಮಾಡೋವಾಗನೋ, ಏನೇ ಮಾಡಬೇಕಾದ್ರೂ, ಇಲ್ಲ ಮಲ್ಕೊಂಡು ಎದ್ದಾಗ ದೇವ್ರ ಧ್ಯಾನಗಳು ಮಾಡಿ. ಏನಿಲ್ಲ, ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಇದನ್ನು ನಾನು ಇನ್ನೊಂದು ಸಲ ಹೇಳ್ತೀನಿ. ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಇದನ್ನು ಬರೆದು ಮಾಡ್ಕೊಳ್ಳಿ. ಇದನ್ನು ನೀವು 11 ಸಲ ಡೈಲಿ, ಬೆಳಿಗ್ಗೆ ಸಾಯಂಕಾಲ 2 ಸಲ, ಬೆಳಿಗ್ಗೆ ಮತ್ತು ಸಾಯಂಕಾಲ ನೀವು ಎದ್ದು ನೀವು ವಾಶ್ರೂಮ್ಗೆ ಹೋಗ್ಬಿಟ್ಟು ಮುಖ ತೊಳ್ಕೊಂಡು, ಸ್ನಾನ ಮಾಡಿದಿದ್ರೂ ಪರವಾಗಿಲ್ಲ, ಮುಖ ತೊಳ್ಕೊಂಡು ನೀವು ಈ ಮಂತ್ರಗಳನ್ನ ಹೇಳ್ಕೊಬೋದು. ಮತ್ತು ಓಂ ನಮೋ ಭಗವತೆ, ನೀವು ತುಳಸಿ ಕಟ್ಟೆ ಇರುತ್ತೆ ನಿಮ್ಮ ಮನೆಯಲ್ಲಿ, ಎಲ್ಲರ ಮನೆಯಲ್ಲೂ ತುಳಸಿ ಕಟ್ಟೆ ಇದ್ದೇ ಇರುತ್ತೆ. ಅದಕ್ಕೆ ನೀರು ಹಾಕೋವಾಗೂ ಅಷ್ಟೇ ಒಂದೇ ಒಂದು ಚುಟ್ಕೆ ಅರಿಶಿನ ಹಾಕ್ಕೊಂಡು ಆ ನೀರಿಗೆ ಓಂ ನಮೋ ಭಗವತೆ ವಾಸುದೇವಾಯ ಮನಸ್ಸಲ್ಲಿ ನಿಮ್ಮ ಸಂಕಲ್ಪ ಮಾಡ್ಕೊಳ್ಳಿ. ಏನು ನಿಮಗೆ ಪ್ರಾಬ್ಲಮ್ ಇದೆ, ಏನು ಕಷ್ಟ ಇದೆ, ನಿಮ್ಮ ಮನೆಗೆ ಹೆಂಗೆ ನೀವು ನಡೆಸಬೇಕು, ಏನಾಗ್ತಾಯಿದೆ ನಮ್ಮ ಮನೆಗೆ, ಅದೆಲ್ಲ ಸಾಲ್ವ್ ಮಾಡಬೇಕು ಅಂದರೆ ದೇವರು ಒಬ್ಬನಿಗೆ ಮೊರೆ ಹೋಗ್ಬೇಕೆ ಹೊರತು ಯಾವ ಮನುಷ್ಯರಿಗೂ ಹೇಳ್ಕೊಳಕ್ಕಾಗಲ್ಲ. ಯಾರೂ ನಮಗೆ ಸಾಲ್ವ್ ಮಾಡಲ್ಲ ಬಂದು. ಯಾರು ನಾವು ನಾವೇ ತಿನ್ನಬೇಕು, ನಾವೇ ಅನುಭವಿಸ್ಬೇಕು. ಅದರಿಂದ ಪರಮಾತ್ಮ ಒಬ್ಬನಿದ್ದಾನೆ, ಅದನ್ನು ಮಾತ್ರ ಯಾರೂ ಮರಿಬೇಡಿ. ದೇವರು ಮೊದಲು, ದೇವರು ಅವನು ಪರಮಾತ್ಮ, ಆಮೇಲೆ ನಾವೆಲ್ಲ ಸೂತ್ರಧಾರಿಗಳು. ನಾವು ಪಾತ್ರಧಾರಿಗಳು, ಅವನು ಸೂತ್ರಧಾರ. ಅವನ ಕೈಯಲ್ಲಿ ಸೂತ್ರ ಇರುತ್ತೆ, ಅವನು ಆಡಿಸ್ದಂಗೆ ನಾವು ಆಡ್ತೀವಿ. ಆದರೆ ನೀವು ದಯವಿಟ್ಟು ಹೇಳ್ತಾ ಇದ್ದೀನಿ, ಎಲ್ಲರೂ ದೇವ್ರ ಧ್ಯಾನ ಮಾಡಿ. ಬೆಳಗ್ಗೆ ಹೊತ್ತು ಎದ್ದಿದ ತಕ್ಷಣ ನೀವು ಮನೆ ಒರೆಸ್ಬೇಕು. ಅಯ್ಯೋ ದೇವ್ರ ಪೂಜೆ ಮಾಡಬೇಕಪ್ಪ, ದೇವ್ರ ದೀಪ ಹಚ್ಬೇಕು, ಮನೆ ಒರೆಸ್ಬೇಕು. ಇನ್ನು ಮಲಗಿದ್ದಾರೆ ಮನೆಯಲ್ಲಿ, ಯಾರೋ ಒಂದಿಬ್ಬರು ಮಲಗಿರ್ತಾರೆ, ಎದ್ದಿರಲ್ಲ. ಅಯ್ಯೋ ಮನೆ ಒರೆಸ್ಬೇಕು, ಅಲ್ಲಿ ಗಂಟ ದೇವ್ರ ದೀಪ. ಅದರ ಏನು ತಿಳ್ಕೊಳ್ಳೇಬೇಡಿ. ಯಾರಾದರೂ ಮಲಗಿರಲಿ, ಯಾರಾದರೂ ಎದ್ದಿರಲಿ, ನಿಮ್ಮ ಮನೆ ಬಾಗಿಲು ಎಂಟ್ರೆನ್ಸ್ ಇರುತ್ತಲ್ವ, ಆ ಎಂಟ್ರೆನ್ಸ್ನ ಸ್ವಲ್ಪ ಗಂಜಲ, ನಿಮ್ಮ ಮನೆ ತಾವು ಎಲ್ಲನ ಸಿಕ್ಕರೆ ಸ್ವಲ್ಪ ಗಂಜಲ ಮತ್ತು ಸಗಣಿ, ಗಂಜಲಕ್ಕೆ ಒಂಚೂರು ಸಗಣಿ ಮಿಕ್ಸ್ ಮಾಡಿ ಶೇಕ್ ಮಾಡಿ ಮಾಡ್ಕೊಂಬಿಡಿ. ಫ್ರಿಜ್ಜಲ್ಲಿ ಇಟ್ಕೊಳ್ರಿ, ಅದು ಏನೂ ಆಗೋಲ್ಲ, ಎಷ್ಟು ದಿವಸ ಮಾಡಿದ್ರೂ ಏನಾಗಲ್ಲ. ಅದನ್ನ ಒಂಚೂರು ಆ ಹೊಸಲಿಗೆ ಮುಂದ್ಗಡೆ ಎಂಟ್ರೆನ್ಸ್ ಹೊಸಲು ಇರುತ್ತಲ್ಲ, ಹೊಸಲಿಗೆ ಚಿಮುಕ್ಸ್ಬಿಟ್ಟು ಸುಮ್ಮನೆ ಹಿಂಗೆ ಒರೆಸ್ಬಿಡಿ ಅಷ್ಟೇ. ಹೊಸಲು ಒಂದು ಶುದ್ಧಿ ಆದರೆ ಪರಮಾತ್ಮ ಇರೋದೇ ಹೊಸಲಿಂದನೇ ಲಕ್ಷ್ಮೀನೂ ಬರೋದು. ಪರಮಾತ್ಮ ನರಸಿಂಹಸ್ವಾಮಿ ಹಿರಣ್ಯಕಶಿಪುನ ವಧೆ ಮಾಡಿರೋದು ಹೊಸಲ ಮೇಲೆ. ನೀವು ಹೊಸಲು ಕ್ಲೀನ್ ಮಾಡಿಬಿಟ್ಟು ನಿಮ್ಮ ಮನೆ ಒಳಗಡೆ ಹೋಗಿ ದೀಪ ಹಚ್ಚಿ ಪೂಜೆ ಮಾಡಿ, ಏನೂ ಪ್ರಾಬ್ಲಮ್ ಇರಲ್ಲ, ಎಲ್ಲ ಒಳ್ಳೆಯದಾಗುತ್ತೆ. ಆ ಥರ ಮಾಡಿ. ನಿಮಗೆ ಕೆಲವ್ರಿಗೆ ತುಂಬ ಜನ ಏನು ಅಂದರೆ, ಯಾರಿಗೂ ಇವಾಗ ತುಂಬ ಸೂಕ್ಷ್ಮ ಜನರಿಗೆ ಅಯ್ಯೋ ಅವ್ರೇನು ಅಂದ್ಕೊಂಡ್ಬಿಡ್ತಾರೋ, ಇವರೇ ಅಂದ್ಕೊಂಡ್ಬಿಡ್ತಾರೋ, ನಾವು ಹೆಂಗಪ್ಪ, ನಮಗೇನು ಇಲ್ದಿರ ನಾವು ಹೆಂಗೆ ಆಚೆ ಹೋಗೋದು, ಹೆಂಗೆ ಇದು ಮಾಡೋದು, ನಮ್ಮ ಮಗಳಿಗೆ ನಾವು ಚೆನ್ನಾಗಿ ನೋಡ್ಕೋಬೇಕು, ಅವಳಿಗೇನೇನು ಇಷ್ಟ ಇರುತ್ತೋ ತೀರಿಸ್ಬೇಕು ಅಂತ ಅವ್ರ ತಾಯಿಗೆ ಏನೇನೋ ಕನಸುಗಳು ಇಟ್ಕೊಂಡಿರ್ತಾರೆ. ತಾಯಿಂದಿರು ಮಕ್ಕಳು ಚೆನ್ನಾಗಿ ನಾವು ನೋಡ್ಕೋಬೇಕು, ಅವಳು ಏನು ಇಷ್ಟ ಬೀಳ್ತಾಳೋ ಅದನ್ನು ಕೊಡಿಸ್ಬೇಕು, ಅವಳು ಒಳ್ಳೆ ಡ್ರೆಸ್ ಕೇಳ್ಬೋದು, ಏನೇನೋ ಕೇಳೋದು. ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ತುಂಬ ಖರ್ಚಿರೋದು ಹೆಣ್ಮಕ್ಳಿಗೇ. ಆದ್ದರಿಂದ ಎಲ್ಲ ಆಗುತ್ತೆ.
ಏನು ಬೇಜಾರು ಮಾಡ್ಕೊಂಡಿರ ದಯವಿಟ್ಟು ಆದಷ್ಟು ಹೆಣ್ಮಕ್ಳು ತಾಳ್ಮೆ ಕಳ್ಕೊಬೇಡಿ. ತಾಳಿದಾನು ಬಾಳಿಯಾನು ಅಂತ ಗಾದೆನೇ ಇದೆ. ತಾಳ್ಮೆಯಿಂದ ನಾವು ಮುನ್ನುಗ್ಗಿದ್ರೆ ದೇವ್ರು ಯಾವತ್ತೂ ನಮ್ಮನ್ನ ಕೈ ಬಿಡಲ್ಲ. ಖಂಡಿತ ದೇವರು ಕೈ ಹಿಡ್ದೇ ಹಿಡಿತಾನೆ. ಅದೊಂದು ಜ್ಞಾಪನ ಇಟ್ಕೊಂಡು ನೀವು ಯಾರೇ ಹೆಣ್ಮಕ್ಳಾಗಲಿ ಸೂಸೈಡು ಅದೆಲ್ಲ ಏನೂ ಮಾಡ್ಕೊಳಕ್ಕೆ ಹೋಗಬೇಡಿ. ಕಷ್ಟ ಬಂತು, ಕಷ್ಟ ಮನುಷ್ಯಂಗೆ ಬರ್ದಿರ ಮರಕ್ಕೆ ಬರಲ್ಲ. ಮನುಷ್ಯಂಗೆ ಬಂದರೆ ಮನುಷ್ಯನೇ ಅನುಭವಿಸ್ಬೇಕು. ಅಳಿಸೋನು ಅವನೇ, ನಗಿಸೋನು ಅವನೇ, ಕೆಳಗಡೆ ಬಗ್ಸೋನು ಅವನೇ, ಮೇಲೆತ್ತಿ ಹಿಡಿಯೋನು ಅವನೇ. ಎರಡೂ ಅವನ ಕೈನಲ್ಲೇ ಇರೋದು. ಅದರಿಂದ ದಯವಿಟ್ಟು ದೇವ್ರ ಧ್ಯಾನ ಮಾಡಿ ನಾನು ಹೇಳ್ಕೊಟ್ಟಿದ್ದು ಮಂತ್ರನ ಜ್ಞಾಪನ ಮಾಡಿಕೊಂಡು ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣ ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಆ ಮಂತ್ರಗಳು ಹೇಳ್ಕೊಳ್ಳಿ. ದಯವಿಟ್ಟು ಎಲ್ರಿಗೂ ಒಳ್ಳೆಯದಾಗುತ್ತೆ. ದಯವಿಟ್ಟು ನಾನು ಹೇಳಿದ್ದನ್ನು ನೀವು ಫಾಲೋ ಮಾಡ್ಕೊಂಬನ್ನಿ. ಎಲ್ಲರೂ ಪ್ರಪಂಚದಲ್ಲಿ ಎಲ್ಲ ಹೆಣ್ಮಕ್ಳು ಚೆನ್ನಾಗಿರಬೇಕು, ಎಲ್ಲ ಮನೆ ನಂದಗೋಪಾಲ ಆಗಬೇಕು, ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ. ನಿಜವಾಗ್ಲೂ ನಾನು ಅದನ್ನು ಮನಸ್ಪೂರ್ವಕವಾಗಿ ಹೇಳ್ತಾಯಿದ್ದೀನಿ. ಬೇರೆ ಹೆಣ್ಣು ಬೇರೆಯವರೆಲ್ಲ, ನಾನು ಬೇರೆ ಅಲ್ಲ. ಎಲ್ಲ ಹೆಣ್ಮಕ್ಳು ಒಂದೇ. ಆ ಎಲ್ಲ ಹೆಣ್ಮಕ್ಳು ಒಂದೇ, ಪಾರ್ವತಿ ಸಮಾನ. ತಾಯಿ ಹಿಂಗೆ 9 ತಿಂಗಳು ಗರ್ಭದಿಂದ ಹೆಣ್ಣನ್ನು ಒಂದು ಮಗುನ ಜನ್ಮ ನೀಡ್ತಾಳೋ, ತಾಯಿ ಹೆಣ್ಣು ಅವಳು ಎಷ್ಟೇ ಕಷ್ಟ ಬಿದ್ರೂ ಮಗುನ ಕೈ ಬಿಡಲ್ಲ. ಅವಳು ಕೊನೆಯವರೆಗೂ ಜವಾಬ್ದಾರಿ ಅವಳಿಗೆ ಹೊತ್ಕೊಂಡಿರ್ತಾಳೆ. ಅದರಿಂದ ತಾಳ್ಮೆ ಕಳ್ಕೊಳ್ಬೇಡಿ ಯಾರೇ ಆದ್ರೂ. ಆದಷ್ಟು ಧೈರ್ಯದಿಂದ ಎದುರಿಸ್ಬೇಕು ಇದನ್ನೆಲ್ಲ. ನಾನು ಅದನ್ನು ನಾನು ಕೇಳ್ಕೊಳ್ಳೋದಿಷ್ಟೇ ಎಲ್ರಿಗೂ. ದಯವಿಟ್ಟು ಮನುಷ್ಯ ಯಾವತ್ತೂ ನೋಡಿ, ನನಗೆ 65 ವರ್ಷ ಈಗ. ನಾನು ಎಲ್ಲ ದಾಟಿ ಬಂದಿದ್ದೀನಿ. ಪ್ರತಿಯೊಂದು ನಾನು ಎಲ್ಲ ಅನುಭವಿಸಿ ಕೊನೆಗೆ ನನಗೆ ಹೆಂಗೋ ಪುನರ್ಜನ್ಮ ಕೊಟ್ಟ ದೇವರು. ಹೆಂಗೋ ಬಂದಿದ್ದೀನಿ. ಈಗ ನಾನೇನೋ ಇವಾಗ ಇದನ್ನು ನಡೆಸ್ಕೊಂಡು ಹೋಗ್ತಾಯಿದ್ದೀನಿ. ಆದ್ದರಿಂದ ಎಲ್ಲರೂ ದಯವಿಟ್ಟು ವೀಕ್ಷಕರು ನೋಡ್ತಾ ಇರೋರಿಗೆಲ್ರಿಗೂ, ನನ್ನ ಸ್ನೇಹಿತರೇ ಆಗ್ಬೋದು, ನನ್ನ ಅಕ್ಕ ತಂಗಿದಿರಾಗ್ಬೋದು, ನನ್ನ ಅಣ್ಣ ತಮ್ಮದಿರಾಗ್ಬೋದು, ಎಲ್ಲ ನನ್ನ ಪ್ರಿಯ ಬಂಧು ಬಾಂಧವರು ಎಲ್ರಿಗೂ ನಾನು ಕೇಳ್ಕೊಳ್ಳೋದು, ಎಲ್ರಿಗೂ ಅಷ್ಟೇ, ನಾನು ತಾಳ್ಮೆ ಮಾತ್ರ ಕಳ್ಕೊಬೇಡಿ. ಎಲ್ಲರೂ ಚೆನ್ನಾಗಿರಬೇಕು, ಅದೇ ನನ್ನ ಕೋರಿಕೆ. ದಯವಿಟ್ಟು ಈ ಟಿಪ್ಸು ನಿಮಗೆಲ್ಲ ಇಷ್ಟ ಆಗೈತೆ ಅಂತ ನಾನು ಅನ್ಕೋತೀನಿ. ತುಳಸಿ ಕಟ್ಟೆಗೆ ನೀರು ಹಾಕ್ಬೇಕಾದ್ರೆ ಜ್ಞಾಪನ ಮಾಡ್ಕೊಳ್ಳಿ ಓಂ ನಮೋ ಭಗವತೆ ವಾಸುದೇವಾಯ. ಅದನ್ನು ಹೇಳ್ಕೊಂಡು ಒಂದು ಚುಟಿಕೆ ಅರಿಶಿನ, ನಿಮ್ಮ ಮನೆಯಲ್ಲಿ ತಾಮ್ರದ ಚೊಂಬಿದ್ರೆ, ಇಲ್ಲ ತಾಮ್ರದ್ದು ಕಪ್ಪು ಯಾವುದಾದ್ರೂ ಸರಿ, ಪಂಚಪಾತ್ರೆ ಬರುತ್ತಲ್ಲ ದೇವ್ರ ಗುಡಿಯಲ್ಲಿ ಇಟ್ಟಿರ್ತಾರೆ ಸಾಮಾನ್ಯವಾಗಿ, ಪಂಚಪಾತ್ರೆ, ಅದರಲ್ಲಾದ್ರೂ ಸರಿ ಒಂದು ಚುಟಿಕೆ ಅರಿಶಿನ ಹಾಕ್ಬಿಟ್ಟು ಆ ನೀರನ್ನ ನೀವು ಗಿಡಕ್ಕೆ ಹಾಕ್ರಿ, ತುಳಸಿ ಕಟ್ಟೆಗೆ. ತುಂಬ ಒಳ್ಳೆಯದಾಗುತ್ತೆ. ನೀವು ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ. ವಂದನೆಗಳು. ಥ್ಯಾಂಕ್ ಯು. ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ರಿಗೂ, ನಿಮ್ಮ ನೆಂಟರುಗಳಿಗೆಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.